ನೋ ಎಕ್ಸರ್ಸೈಸ್, ಜಂಕ್ ಫುಡ್, ಕಡೆನೆ ಕೂತಿರ್ತಾರೆ. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಯಾರೋ ಎದೆ ಮೇಲೆ ಕೂತಂಗಾಗತ್ತೆ, ತುಳಿದಂಗಾಗತ್ತೆ. ಈ ಎದೆ ನೋವು ಇಲ್ಲಿಗೆ ಹೋಗುತ್ತೆ, ಜಾಗ ಹೋಗುತ್ತೆ, ಭುಜಕ್ಕೆ ಹೋಗುತ್ತೆ. ಅದಕ್ಕೆ ಬಹಳ ಜನಕ್ಕೆ ಎಡಗಡೆ ಎದೆ ನೋವು, ಎಡಗಡೆ ಭುಜಕ್ಕೆ ಹೋಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೆದರ್ಕೋತಾರೆ. ಅದು ನಿಜ ಕೂಡ. ಯಾರೇ 45 ವರ್ಷದ ಮೇಲೆ ಹೊಟ್ಟೆ ಉರಿ, ಎದೆ ನೋವು ಬಂತು ಅಂದ್ರೆ ದಯವಿಟ್ಟು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ. ಹಾರ್ಟ್ ಅಟ್ಯಾಕ್ ಹತ್ರ ಯಾರು ಸತ್ತು ಹೋಗೋದಿಲ್ಲ, ಅವ್ರಿಗೆ ಸಮಯ ಇರುತ್ತೆ. ಇನ್ನ ಈಸಿಯೆಸ್ಟ್ ವೇ ಅಂದ್ರೆ ಒಂದು ECG ಮಾಡ್ತಾರೆ, ಎಲ್ಲೇ ಹೋಗ್ಲಿ, ಅವಾಗ ಗೊತ್ತಾಗುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಂತ. ದಯವಿಟ್ಟು ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ಇವಾಗ ಮಾಂಸಾಹಾರ ಅತಿಯಾಗಿ ತಿನ್ನೋದ್ರಿಂದಲೂ ಹೃದಯಾಘಾತ. ಡೆಫಿನೆಟ್ಲಿ ರೆಡ್ ಮೀಟ್ ಆದಷ್ಟು ಕಡಿಮೆ ಮಾಡಬೇಕು. ಸರ್, ಇವಾಗ ಈ ಹಾರ್ಟ್ ಅಟ್ಯಾಕ್ ವಯಸ್ಕರಿಗಿಂತ ಜಾಸ್ತಿ ಯುವ ಜನತೆಯಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಏನಾದ್ರು ಇದೆಯಾ ಯುವ ಜನತೆಯಲ್ಲೇ ಕಾಣಿಸೋದಕ್ಕೆ? ಇಲ್ಲ, ಈಚೀಚಿನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಯಂಗ್ಸ್ಟರ್ಸ್, ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ನೋ ಎಕ್ಸರ್ಸೈಸ್, ಜಂಕ್ ಫುಡ್, ಕಡೆನೆ ಕೂತಿರ್ತಾರೆ. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಎಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದಾವಲ್ಲ, ಯಂಗ್ಸ್ಟರ್ಸ್ ನಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಇನ್ನೆಲ್ಲೋ ಹೋಗ್ಬೇಕು, ಟ್ರಾವೆಲಿಂಗು, ಫುಡ್ ಹ್ಯಾಬಿಟ್ಸ್ ಸರಿ ಇರಲ್ಲ. ಮೇಯ್ಲಿ ಹಾರ್ಟ್ ಅಟ್ಯಾಕಿಗೆ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ನ್ಯಾಚುರಲಿ ಮೋರ್ ಕಾಮನ್ ಆಗಿದೆ ಅಷ್ಟೇ. ಇವಾಗ ಈ ಹಾರ್ಟ್ ಅಟ್ಯಾಕ್ ಆಗತ್ತೆ ಅನ್ನೋದು ಅದ್ರ ಮುನ್ಸೂಚನೆ ಏನಾದರೂ ಮೊದಲೇ ಸಿಗುತ್ತಾ? ಒಂದು ವೇಳೆ ಮುನ್ಸೂಚನೆ ಸಿಕ್ಕರೆ ಏನ್ ಪ್ರಿಕಾಕ್ಷನ್ ಏನ್ ತಗೊಂಬೋದು ಅದಕ್ಕೆ? ಬಹಳ ಇಂಪಾರ್ಟೆಂಟ್. ಚೆಸ್ಟ್ ಪೈನ್ ನೋಡಿ, ಹಾರ್ಟ್ ಅಟ್ಯಾಕ್ ಅಂದ್ರೆ ಚೆಸ್ಟ್ ಪೈನ್ ಬರುತ್ತೆ. ಯಾರಿಗೆ ಬರಲ್ಲ ಅಂತ ಆಮೇಲೆ ನಾನು ಹೇಳ್ತೀನಿ. ಚೆಸ್ಟ್ ಪೈನ್ ಹೆಂಗಿರುತ್ತೆ ಅಂದ್ರೆ ಎದೆ ನೋವು, ಯಾರೋ ಎದೆ ಮೇಲೆ ಕೂತಂಗಾಗತ್ತೆ, ತುಳಿದಂಗಾಗತ್ತೆ. ಈ ಎದೆ ನೋವು ಇಲ್ಲಿಗೆ ಹೋಗುತ್ತೆ, ಜಾಗ ಹೋಗುತ್ತೆ, ಭುಜಕ್ಕೆ ಹೋಗುತ್ತೆ. ಅದಕ್ಕೆ ಬಹಳ ಜನಕ್ಕೆ ಎಡಗಡೆ ಎದೆ ನೋವು, ಎಡಗಡೆ ಭುಜಕ್ಕೆ ಹೋಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೆದರ್ಕೋತಾರೆ. ಅದು ನಿಜ ಕೂಡ. ಎರಡನೇದು, ಹಣೆ ಮೇಲೆ ಬೆವರು ಬರುತ್ತೆ. ಅದಾದ್ಮೇಲೆ ಶಾಕ್ ಹೋಗ್ತಾರೆ. ಅಂದ್ರೆ ನಿಂತಿರೋನು ಕುಸ್ತು ಬೀಳ್ತಾನೆ ಅಥವಾ ಮಲಗಿದ್ದವನು ಎಲ್ಲೋ ಒಂದು ಗಾಬರಿ ಆಗ್ತಾನೆ. ಇವೆಲ್ಲ ಹಾರ್ಟ್ ಅಟ್ಯಾಕಿನ ಹೃದಯಾಘಾತದ ಚಿಹ್ನೆಗಳು. ಹಂಗಿದ್ದಾಗೆ ನೀವು ತಕ್ಷಣ ಮನೆ ಹತ್ರ ಇರೋ ಡಾಕ್ಟ್ರೋ ಅಥವಾ ಹಾಸ್ಪಿಟ್ಲಿಗೂ ಹೋಗಿ ತೋರಿಸ್ಕೊಂಡ್ರೆ ಈಸಿಯೆಸ್ಟ್ ವೇ ಅಂದ್ರೆ ಒಂದು ECG ಮಾಡ್ತಾರೆ, ಎಲ್ಲೇ ಹೋಗ್ಲಿ, ಅವಾಗ ಗೊತ್ತಾಗುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಂತ. ಸೊ ನ್ಯಾಚುರಲಿ ಅವ್ರಿಗೆ ಸಮಯ ಇರುತ್ತೆ. ಇನ್ನ ಹಾರ್ಟ್ ಅಟ್ಯಾಕ್ ಹತ್ರ ಯಾರು ಸತ್ತು ಹೋಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಆ ಚಿಹ್ನೆಗಳು. ಬಟ್ ಈಚೀಚೆಗೆ ಒಂದು ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದ್ರೆ ಗ್ಯಾಸ್ಟ್ರೈಟಿಸ್, ಅಂದ್ರೆ ಹೊಟ್ಟೆ ಒಳಗೆ ಉರಿ, ಎದೆ ಉರಿ. ಈ ಆಸಿಡ್ ಜಾಸ್ತಿ ಆದಾಗ ಮೇಲೆ ಉಕ್ಕುತ್ತೆ, ಅದನ್ನ ನಾವು ಗರ್ಡ್ ಅಂತೀವಿ, ರೆಟ್ರೋಸ್ಟೆರ್ನಲ್ ಬರ್ನಿಂಗ್. ಇದನ್ನೇ ನಮ್ಮ ಭಾಷೆಯಲ್ಲಿಗೆ ಒಂದೊಂದ್ಸರಿ ಹಾರ್ಟ್ ಬರ್ನ್ ಅಂತೀವಿ ನಾವು. ಸೊ ಬಹಳ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ಇದು ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು ಅನ್ಕೋತಾರೆ. ಬಟ್ ಅದಿಲ್ಲ, ಇದೇ ಬೇರೆ ಅದೇ ಬೇರೆ. ಬಟ್ ನಾನು ಸಜೆಸ್ಟ್ ಮಾಡೋದು ಅಂದ್ರೆ ಯಾರೇ 45 ವರ್ಷದ ಮೇಲೆ ಹೊಟ್ಟೆ ಉರಿ, ಎದೆ ನೋವು ಬಂತು ಅಂದ್ರೆ ದಯವಿಟ್ಟು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ. ಅದ್ರೊಳಗೆ 100 ಜನದಲ್ಲಿ 98 ಜನ ವಾಪಸ್ ಬರ್ತಾರೆ, ಏನಿಲ್ಲ ಗ್ಯಾಸ್ಟ್ರಿಕ್ ಅಂತ. ಅಟ್ಲೀಸ್ಟ್ 2 ಉಳ್ಕೋತಾರೆ. ಅವ್ರು 2 ಗ್ಯಾಸ್ಟ್ರಿಕ್ ಅಂತ ಬೇರೆ ಯಾರನ್ನ ಟ್ರೀಟ್ ಮಾಡಿದ್ರೆ 2, ಇದು ನಮ್ಮ ಕಣ್ಣಲ್ಲಿ ನೋಡಿರ್ತೀವಿ ನಾವು. ನನಗೆ ಇವತ್ತು ನೆನಪಿದೆ, ವಸಂತ್ ಕುಮಾರ್ ಅಂತ ಒಬ್ಬ ಟೀಚರ್, 48 ವರ್ಷ, ವಿಜಯಪುರದಿಂದ ನನ್ನ ನರ್ಸಿಂಗ್ ಹೋಗಿ ಬರ್ತಾರೆ ಸಾಯಂಕಾಲ. ಈ ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರೆ, ಪೇಷಂಟ್ಗಳು ಸೆಲ್ಫ್ ಡಯಾಗ್ನೋಸ್ ಮಾಡ್ತಾರೆ. ನಾನು ಹೋಗಿ ನೋಡ್ತೀನಿ, ಡೌಟ್ ಬರುತ್ತೆ ನನಗೆ ಇಟ್ ಈಸ್ ನಾಟ್ ಗ್ಯಾಸ್ಟ್ರೈಟಿಸ್, ಒಂದು ECG ಮಾಡೋಣ ಅಂತ. ಅನ್ಫಾರ್ಚುನೇಟ್ಲಿ ನನ್ನ ನರ್ಸಿಂಗ್ ಹೋಮ್ ಸರ್ಜಿಕಲ್ ನರ್ಸಿಂಗ್ ಹೋಮ್. ECG ಮಾಡ್ಬೇಕಂದ್ರೆ ಬೇರೆ, ನಾನು ಸಜೆಸ್ಟ್ ಮಾಡಿದೆ, ಅಪ್ಪ ಒಂದು ECG ಮಾಡಿಸ್ಕೊಂಡ್ಬಂದ್ಬಿಡು ಕಾವೇರಿ. ಅವ್ನು ರಿಫ್ಯೂಸ್ ಮಾಡಿದೆ. ಇಲ್ಲ ಡಾಕ್ಟ್ರೆ, ಸಾರಿ ಬಂದಿದ್ದೀನಿ ನಿಮ್ಮ ಹತ್ರ, ಒಂದು ಇಂಜೆಕ್ಷನ್ ಹಾಕ್ಕೊಳ್ಳಿ, ಸ್ಕೂಲಿಂದ ಬಂದಿದ್ದೀನಿ, ರೆಸ್ಟ್ ತೊಗೋತೀನಿ, ಬೆಳಗ್ಗೆ ನನ್ನ ವೈಫಿಗೆ ಫೋನ್ ಮಾಡ್ತೀನಿ, ಬಂದು ಆಮೇಲೆ ಹೋಗಿ ಮಾಡ್ತೀವಿ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಕಾವೇರಿಗೆ ಹೋಗೋಷ್ಟೊತ್ತಿಗೆ ಸತ್ತೋಗ್ತಾನೆ. ಸೊ ಅದಕ್ಕೆ ನಾನು ಹೇಳೋದು, ದಯವಿಟ್ಟು ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ನಿಮಗೆ ಎದೆ ನೋವು, ಹೊಟ್ಟೆ ಉರಿ, ಎದೆ ಉರಿ, ಅಲ್ಲಿ ಹೋಗ್ಬಿಟ್ಟು ಏನಿಲ್ಲ ರೀ ಬರೀ ಗ್ಯಾಸ್ಟ್ರೈಟಿಸ್ ಅಂದ್ರೆ ಅಟ್ಲೀಸ್ಟ್ ದೇವ್ರಿಗೆ ಕೈ ಮುಗಿದು ಬನ್ನಿ. ಬಟ್ ನೀವೇ ಸತ್ತೋಗೋದು ಬೇಡ, ಇಬ್ಬರಾದ್ರೂ ಹಂಗಾಗ್ತದೆ. ಆದ್ರಿಂದ ಸಾಮಾನ್ಯರಿಗೆ ಈ ಲಕ್ಷಣಗಳಿದ್ದಾಗೆ, ಯಾರಿಗೆ ನೋವು ಗೊತ್ತಾಗಲ್ಲ ಅಂದ್ರೆ ಆಲ್ರೆಡಿ 10 ವರ್ಷದಿಂದ ಸಕ್ಕರೆ ಕಾಯಿಲೆ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಸೈಲೆಂಟ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ, ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಗೊತ್ತೇ ಆಗಲ್ಲ. ಎಷ್ಟೋ ಜನ ಮಲಗಿದ ಸತ್ತೋಗ್ತಾರೆ. ಸೊ ಅಂತ ಸಮಯದಲ್ಲಿ ಚಳಿಗಾಲದಲ್ಲಿ ಸತ್ತೋಗ್ತಾರೆ. ಅವ್ರು ಯೂಶಲಿ ಡಯಾಬಿಟಿಕ್ ಇರ್ತಾರೆ, ಅವ್ರಿಗೆ ಗೊತ್ತೇ ಆಗಲ್ಲ, ಯಾರನ್ನೂ ಎಬ್ಬರಿಸೋದೇ ಇಲ್ಲ, ಸತ್ತೇ ಹೋಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಇವಾಗ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕಡಿಮೆ ಮಾಡ್ಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ ಹೆಂಗಿರ್ಬೇಕು? ಅದು ಬಹಳ ಇಂಪಾರ್ಟೆಂಟ್. ಇವಾಗ ಬೇರೆ ಕಂಟ್ರಿಗಳಿಗೆಲ್ಲ ಮಾನಿಟರಿಂಗ್ ಇರುತ್ತೆ, ಅವರಿಗೆ CPR ಮಾಡೋದು ಹೇಳ್ಕೊಡ್ತಾರೆ. ಮೇನ್ ಇಂಪಾರ್ಟೆಂಟ್, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸ್ಮೋಕ್ ಮಾಡೋರೆಲ್ಲ ದಯವಿಟ್ಟು ಸ್ಮೋಕ್ ಮಾಡೋದು ಬಿಟ್ಟುಬಿಡಿ. ಎಕ್ಸಸೈಸ್, ಸಿಂಪ್ಲೆಸ್ಟ್ ವಾಕಿಂಗ್, ಚೀಪೆಸ್ಟ್ ಅಂಡ್ ಬೆಸ್ಟ್ ಅಂದ್ರೆ ವಾಕಿಂಗ್. ಅದು ಬಿಟ್ರೆ ಫುಡ್, ಆಹಾರದಲ್ಲಿ ದಯವಿಟ್ಟು ಆದಷ್ಟು ಫೈಬರ್, ಸೊಪ್ಪು, ತರಕಾರಿಗಳು, ಹಣ್ಣುಗಳು,
ಸಕ್ಕರೆ, ಬೆಲ್ಲ, ಜೇನುತುಪ್ಪನ ಆದಷ್ಟು ಕಡಿಮೆ ಮಾಡಿ. ಅಂಡ್ ಡಯಾಬಿಟಿಸ್ ಇದ್ರೆ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಬಿ ಪಿ ಇದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಅನ್ಫಾರ್ಚುನೇಟ್ ನಮ್ಮ ದೇಶದಲ್ಲಿ ಬಿ ಪಿ ತಗೋತಾ ಇರ್ತಾನೆ, ಯಾರ್ದೋ ಮಾತು ಕೇಳಿ ಹೋಗಿ ಒಂದು ಬಳೆ ಹಾಕ್ಕೋತಾನೆ, ಯಾರೋ ಹಾಕ್ತಾರೆ, ಒಬ್ಬ ರೆಗ್ಯುಲರ್ ಟ್ರೀಟ್ಮೆಂಟ್ ಬಿಟ್ಟಾಕ್ತಾನೆ. ಸೊ ಅವನಿಗೆ ಬಿ ಪಿ 240 120 ಹೋದರೆ ಸ್ಟ್ರೋಕ್ ಆಗುತ್ತೆ, ಇಲ್ಲದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ದಯವಿಟ್ಟು ಬಿ ಪಿ ಇರೋರು, ಡಯಾಬಿಟಿಸ್ ಇರೋರು ಕರೆಕ್ಟಾದ ಟ್ರೀಟ್ಮೆಂಟ್ ತಗೊಳ್ಳಿ, ವಾಕ್ ಮಾಡಿ, ಆಹಾರದಲ್ಲಿ ಅದರೊಳಗೆ ಜಂಕ್ ಫುಡ್ ಅಂದರೆ ಎಣ್ಣೆ ಒಳಗೆ ಕರೆದಿರೋ ದಿನಾ ಬಜ್ಜಿ ಬೋಂಡ ತಿನ್ನೋರು ಇರ್ತಾರೆ, ಅಂಥವ್ರಿಗೆ ನಾವು ವಾರ್ನ್ ಮಾಡಬೇಕು. ನಾನ್ ವೆಜಿಟೇರಿಯನ್ ಫುಡ್ನ ಆದಷ್ಟು ಕಡಿಮೆ, ರೆಡ್ ಮೀಟು ಆದಷ್ಟು ಕಡಿಮೆ ಮಾಡಬೇಕು. ಇಷ್ಟು ಮಾಡಿದರೆ ಡೆಫಿನೆಟ್ಲಿ ಪ್ರಿವೆನ್ಷನ್ ಆಗುತ್ತೆ. ಇವಾಗ ಮಾಂಸಾಹಾರ ಅತಿಯಾಗಿ ತಿನ್ನೋದ್ರಿಂದಲೂ ಹೃದಯಾಘಾತ. ಡೆಫಿನೆಟ್ಲಿ ಮಾಂಸಾಹಾರ ತಿನ್ನೋದ್ರಿಂದ ಕರಳಿನ ಕ್ಯಾನ್ಸರ್ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಸೊ ರೆಡ್ ಮಟನ್ ಪರ್ಟಿಕ್ಯುಲರ್ಲಿ ಆ್ಯಂಡ್ ಆರ್ಗನ್ ಮಟನ್, ದಿನ ಹೋಗಿ ಅರ್ಧ kg ಲಿವರ್ ತಿಂತೀನಿ ಅಂದರೆ ಅವನಿಗೆ ಗ್ಯಾರಂಟಿ ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ.